ನಾಟಕದ ಹೆಸರು ರಹಸ್ಯ ಸುಳ್ಳುಗಳು. ನಾಟಕದ ರಚನಾಕಾರರು ವಾಸುಕಿ ಸುಬ್ಬರಾವ್ ರವರು. ಪಾತ್ರಗಳ ಪರಿಚಯ: ಮಹಿಳಾ ಶಿಕ್ಷಕಿ ಸಿಂಧು. ಮಹಿಳಾ ಶಿಕ್ಷಕಿ ಸಿಂಧು ಅವರ ಪತಿ ಹೆಸರು ವಿಕ್ರಮ. ಸಿಂಧು ಮತ್ತು ವಿಕ್ರಮರ ಜೊತೆ ವಾಸವಾಗಿರುವ ವಯಸ್ಸಾದ ವೃದ್ಧರ ಹೆಸರು ಶಂಕರಜ್ಜ, ಸೇವಕ ಕೆಂಚ, ವಯಸ್ಸಾದ ಕತೆಗಾರ ಲಕ್ಕಪ್ಪ, ಸರ್ಪಂಚ್ ಗ್ರಾಮ ಪಂಚಾಯಿತಿ ಮುಖ್ಯಸ್ಥ. ಹಿರಿಯರು ಪಂಚಾಯಿತಿ ಗ್ರಾಮದ ಹಿರಿಯರು ಪ್ರಾಸಿಕ್ಯೂಷನ್ ತಂಡದಲ್ಲಿರ್ತಾರೆ. 4 ಹಿರಿಯರಿರ್ತಾರೆ. ಹಾಗೆ 5ರಿಂದ 8 ವರ್ಷ ವಯಸ್ಸಿನ ಗಂಡು ಮತ್ತು ಹೆಣ್ಣು ಮಕ್ಕಳು 4 ಮಕ್ಕಳಿರುತ್ತಾರೆ. ವೈದ್ಯರ ಹೆಸರು ರಾಮಾಚಾರಿ. ಜನರನ್ನು ಸಂಮೋಹನಗೊಳಿಸಬಲ್ಲ ಮಂತ್ರವಾದಿ ಮೋನಪ್ಪ. ದೃಶ್ಯ 1. ಶಂಕರಜ್ಜನ ಬಳಿ ಮಕ್ಕಳೆಲ್ಲ ಓಡಿ ಬರ್ತಾರೆ. ಶಂಕರಜ್ಜನ ಕಂಡ್ರೆ ಮಕ್ಕಳಿಗೆ ಅಷ್ಟು ಪ್ರೀತಿ. ಶಂಕರಜ್ಜ, ನೀವು ಎಲ್ಲೂ ಹೋಗಬೇಡಿ, ನೀವು ಮಕ್ಕಳೊಡನೆ ಜೊತೆಯಾಗಿ ಅವರನ್ನು ಖುಷಿಪಡಿಸ್ತಾ ಯಾವಾಗಲೂ ಅವ್ರ ಜೊತೆಯಲ್ಲಿರಿ ಅಂತ ಸಿಂಧು ಶಂಕರಜ್ಜನ ಕೇಳ್ಕೊತಾರೆ. ಆದರೆ ಶಂಕರಜ್ಜ, ನಾನು ಸ್ವರ್ಗಕ್ಕೆ ಹೋಗಿ ರುಚಿಕರ ಹಣ್ಣುಗಳನ್ನು ತರ್ತೇನೆ ಮಕ್ಕಳೇ ಅಂತ ಮಕ್ಕಳಿಗೆ ಭರವಸೆಯನ್ನು ಕೊಡ್ತಾರೆ. ಮಕ್ಕಳು ತುಂಬ ಕುತೂಹಲದಿಂದ ಸ್ವರ್ಗದಲ್ಲಿ ಏನಿದೆ, ಅಲ್ಲಿರುವ ಹಣ್ಣುಗಳು ಮನುಷ್ಯರು ತಿನ್ನಬಹುದೇ, ಅದನ್ನು ತಿನ್ನಬೇಕಾದ್ರೆ ನಾವೇನು ಮಾಡಬೇಕು ಅಂತೆಲ್ಲ ಮಕ್ಕಳು ಕುತೂಹಲದಿಂದ ಶಂಕರಜ್ಜನ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಬರಲು ಅಲ್ಲಿ ರಾಹು, ಕೇತು, ಚಂದ್ರ ಎಲ್ಲವೂ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ನೀವು ಇವತ್ತು ಸಾಯ್ತೀರಾ? ಸಾಯಿ, ನೀವು ಕೆಟ್ಟವರು, ಮನುಷ್ಯರನ್ನ ತುಂಬ ಉಪಹಾರ ಮಾಡ್ಕೊಳ್ತೀರಾ ಎನ್ನುತ್ತಿರುವಾಗ ಸಿಂಧು, ಅಯ್ಯೋ ದೇವರೇ, ನೀವು ಹೀಗೆ ಹೇಳಬಾರ್ದು, ಸಮಾಧಾನ ಪಡಿಸ್ತಾ ಮಕ್ಕಳನ್ನು, ಒಂದು ಮಗು ಅಜ್ಜ ಸಾಯುತ್ತಿದ್ದಾನೆ ಎಂದು ಕೂಗಿಕೊಳ್ತಾನೆ. ಅಷ್ಟಕ್ಕೆ ಶಂಕರಜ್ಜನ ದೇಹ ನಿರ್ಜೀವವಾಗುತ್ತಾ ದೇಹದ ಎಲ್ಲ ಭಾಗಗಳು ಮರುಗಟ್ಟುತ್ತಾ ಉಸಿರಾಟ ನಿಲ್ತದೆ. ಇತ್ತ ಮಕ್ಕಳು, ಅಜ್ಜ ನಮ್ಮೊಂದಿಗೆ ಇನ್ನೂ ಆಟವಾಡೋದಿಲ್ಲ, ಅವರನ್ನು ಪುನರುಜ್ಜೀವನಗೊಳಿಸಬೇಕೆಂದು ಅಳುತ್ತಾ, ನಿಮ್ಮನ್ನು ಸಾಯಿ ಅಂತ ನಾವು ಕೇಳೋದಕ್ಕೆ ನಮ್ಮನ್ನು ಕ್ಷಮಿಸಿ ಎಂದು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಸಿಂಧು ಗಾಬರಿಯಿಂದ ಶಂಕರಜ್ಜನ ಬಳಿ ಬಂದು, ನೀವು ನಾಟಕವಾಡೋದನ್ನು ನಿಲ್ಲಿಸಿ ಅಜ್ಜ, ಎದ್ದೇಳಿ, ಇಲ್ಲವಾದರೆ ನಿಮ್ಮ ಮೇಲೆ ನಾನು ನೀರನ್ನು ಸುರಿತೇನೆ ಅಂದ ತಕ್ಷಣ ಸಿಂಧುವಿನ ಗಂಡ ವಿಕ್ರಮ ಆಗಮಿಸ್ತಾನೆ. ಆಗಮಿಸಿ, ಶಂಕರಜ್ಜ ಸಾಯ್ತಿರೋದು ಇದೇನೋ ಮೊದಲ ಬಾರಿಯಲ್ಲ, ಅವ್ರನ್ನ ಬಿಟ್ಬಿಡಿ, ಅವರಾಗ ಅವರೇ ಹಿಂದಿರುಗ್ತಾರೆ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಾಗೆ ತೆವಳುವ ಶಿಶುವಾಗಿ, ಹುಡುಗನಾಗಿ, ಯುವಕನಾಗಿ, ವಯಸ್ಕನಾಗಿ, ಅಂತಿಮವಾಗಿ ವೃದ್ಧನಾಗಿ ಶಂಕರಜ್ಜ ಮತ್ತೊಮ್ಮೆ ಜೀವವನ್ನು ಪಡ್ಕೋತಾರೆ. ಮಕ್ಕಳು ಸಂತೋಷದಿಂದ ಕಿರ್ಚತೊಡಗಿ ಶಂಕರಜ್ಜನ ಬಳಿಗೆ ಬಂದು ತಬ್ಬಿಕೊಳ್ತಾರೆ. ಅವನ ಮುಖವನ್ನೆಲ್ಲ ಚುಂಬಿಸ್ತಾರೆ. ಎಲ್ಲ ಮಕ್ಕಳು ಒಟ್ಟಾಗಿ ಪ್ರಶ್ನಿಸ್ತಾ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಶಂಕರಜ್ಜ ಸ್ಪಷ್ಟವಾಗಿ ಹೇಳ್ದೆ, ಬಾ ಬಾ ಭಾಸ್ಕರಜ್ಜ ಅಂತಾರೆ. ಮಕ್ಕಳು ಈ ಹೆಸರು ಇಷ್ಟವಿಲ್ಲವಿದ್ದರೂ ಆತನ್ನ ಗಮನಿಸ್ತಾ, ನಿಮ್ಮನ್ನು ನಾವು ಭಾಸ್ಕರಜ್ಜ ಅಂತ ಕರೆಯೋದಿಲ್ಲ, ಶಂಕರಜ್ಜ ಅಂತಲೇ ನಾವು ಕರಿತೀವಿ ಅಂತ ಹೇಳ್ತಾರೆ. ಇತ್ತ ಸಿಂಧು ಶಂಕರಜ್ಜನಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ, ನೀವು ಸ್ವಲ್ಪ ಹೊತ್ತು ನಮ್ಮೆನ್ನೆಲ್ಲರನ್ನ ಮೂರ್ಖರನ್ನಾಗಿ ಮಾಡಿದ್ರಿ, ಇದು ಹೇಗೆ ಮಾಡ್ತೀರಾ? 5 ವರ್ಷಗಳ ಹಿಂದೆ ಇಲ್ಲಿ ನೀವು ಬಂದಾಗ ನಿಮಗೆ ಸ್ವಂತಿಕರು ಇಲ್ಲ, ಮನೆ ಇಲ್ಲ, ಹೆಸರಿಲ್ಲ,
ಮತ್ತು ನಿಮಗೆ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ ಯಾವ ವಿಷಯನೂ ಕೂಡ ನಿಮಗೆ ಜ್ಞಾಪಕ ಇರಲಿಲ್ಲ. ಇಲ್ಲಿಗೆ ಏಕೆ ಬಂದಿದ್ದೀರಿ ಅಂತ ಕೂಡ ನಿಮ್ಗೆ ಗೊತ್ತಿಲ್ಲ. ಆದರೂ ನಾವು ನಿಮ್ಮಂಥ ಅಪರಿಚಿತರನ್ನು ನಮ್ಮ ಬಳಿ ಕರ್ಕೊಂಡು ಒಂದು ಹೆಸರನ್ನು ಇಟ್ಟು ಆಶ್ರಯ ಕೊಟ್ಟಿದ್ದೇವೆ ನಿಮಗೆ ಅಂತ ಹೇಳ್ತಾರೆ. ತಕ್ಷಣ ಶಂಕರಾಜನಿಗೆ ಕೋಪ ಬರ್ತದೆ. ಆಶ್ರಯ ಯಾರು ಕೊಟ್ಟರು? ಯಾರಿಗೆ ಆಶ್ರಯ ಕೊಟ್ಟರು? ಯಾರು ಆಶ್ರಯ ಪಡ್ಕೊಂಡ್ರು ನನಗೇನು ಗೊತ್ತಿಲ್ಲ ಅಂತ ಪ್ರತ್ಯುತ್ತರಿಸ್ತಾರೆ. ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧ ಕಿವಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಇದನ್ನ ಗಮನಿಸಿದಂಥ ಸಿಂಧು ಕೆಂಚನನ್ನ ಕೇಳ್ತಾರೆ, ಯಾರು ಇವರು ಈ ಥರ ಓಡ್ತಾ ಇದ್ರಲ್ಲ ಈ ವೃದ್ಧ ಅಂತ ಕೇಳಿದಾಗ ಕೆಂಚ ಹೇಳ್ತಾರೆ, ಇವರೊಬ್ಬರು ಕತೆಗಾರರು, ಪ್ರಸಿದ್ಧ ಕತೆಗಳನ್ನು ಬರೆಯುವಂಥವರು. ಇವರು ತಮ್ಮ ಧ್ವನಿಯನ್ನು ಕಳೆದುಕೊಂಡಿದ್ದಾರೆ. ಅಂದಿನಿಂದ ಇವರು ಹೀಗೆ ಒಬ್ಬೊಬ್ಬರೇ ಕಿರ್ಚ್ತಾ ಕಿವಿಯನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮಕ್ಕಳು, ಅಜ್ಜಿಯರು ಆತನ ಬಳಿ ಬಂದು ಕಥೆಯನ್ನು ಹೇಳುವಂತೆ ಒತ್ತಾಯಿಸಿದಾಗ ತನ್ನ ಅಂಗವೈಕಲ್ಯಕ್ಕೆ ನಾಚಿಕೆ ಪಡುತ್ತಾ ಓಡಿ ಹೋಗ್ತಾ ಇರ್ತಾನೆ. ಸಿಂಧುಗೂ ಕರುಣೆ ಬಂದು ಆತನಿಂದ ಯಾವ ಕತೆಗಳನ್ನು ನಾನು ಕೇಳೋದಿಲ್ಲ, ದಯವಿಟ್ಟು ಆತನನ್ನು ಇಲ್ಲಿಗೆ ಕರ್ಕೊಂಡು ಬಾ ಕೆಂಚ, ಅವ್ರ ಜೊತೆ ಮಾತಾಡಬೇಕು ಅಂತ ಗೋಗರಿತಾಳೆ. ಆಗ ಕೆಂಚ, ಲಕ್ಕಪ್ಪ ಲಕ್ಕಪ್ಪ, ನೀವು ನನ್ನ ಜೊತೆ ದಯಮಾಡಿ ಬನ್ನಿ ಅಂತ ಎಷ್ಟೇ ಪರಿಯಾಗಿ ಮನವೊಲಿಸಿದ್ರೂ ಕೂಡ ಬರೋದಿಲ್ಲ. ತದನಂತರ ಆತನಿಗೆ ಹೋಗಬೇಕು ಅಂತ ಅನಿಸಿ ಸಿಂಧು ಬಳಿ ಆ ಲಕ್ಕಪ್ಪ ಹೋಗ್ತಾನೆ. ಆಗ ಸಿಂಧು ಹೇಳ್ತಾರೆ, ಲಕ್ಕಪ್ಪ, ನಾನು ನಿಮ್ಮಿಂದ ಯಾವ ಕತೆಗಳನ್ನು ಕೇಳೋದಿಲ್ಲ, ದಯಮಾಡಿ ಬನ್ನಿ. ನೋಡಿ, ನಮ್ಮ ಪತಿ ವಿಕ್ರಮ ಮತ್ತು ಪ್ರೀತಿಯ ಶಂಕರಜ್ಜ ಇದ್ದಾರೆ ಅಂತ ಒಳಗೆ ಕರೆದಾಗ ಲಕ್ಕಪ್ಪ ಆಗಮಿಸ್ತಾರೆ. ಮನೆ ಒಳಗೆ ಬರ್ತಾ ಇದ್ದಂಗೆ ವಿಕ್ರಮನಿಗೆ ನಮಸ್ಕರಿಸ್ತಾ ಶಂಕರಜ್ಜನ ಕಡೆ ನೋಡಿ ಮನಸ್ಸು ತಲ್ಲಣಗೊಂಡು ಮತ್ತೆ ಕೈಯಿಂದ ಕಿವಿ ಮುಚ್ಕೊಂಡು ಓಡಿ ಹೋಗ್ತಾನೆ. ಇದರಿಂದ ವಿಕ್ರಮನಿಗೆ ಆಶ್ಚರ್ಯವಾಗಿ, ಲಕ್ಕಪ್ಪ ತನ್ನ ಹಿಂದಿನ ಜನ್ಮದಲ್ಲಿ ಶಂಕರಜ್ಜನನ್ನು ನೋಡಿರ್ಬಹುದಾ, ಅವನಿಗೆ ಶಂಕರಜ್ಜನ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ ಅಂತ ಅನುಮಾನ ಪಡ್ತಾನೆ. ಅವನು ಅನಕ್ಷರಸ್ಥ. ಮಡಿಕೇರಿಗೆ ಹೋಗಿ ಅವನ ಬಗ್ಗೆ ಹಿಂದಿನ ಹೆಜ್ಜೆಗಳನ್ನು ತಿಳಿಯದ ಹೊರತು ಅವನ ಬಗ್ಗೆ ಏನನ್ನ ಹೇಳಲು ಸಾಧ್ಯವಿಲ್ಲ ಎಂತಾನೆ. ಇದರಿಂದ ಸಿಂಧುವಿಗೆ ಬೇಸರವಾಗಿ, ಶಂಕರಜ್ಜ ತುಂಬ ಶಕ್ತಿಹೀನನಾಗಿದ್ದಾನೆ, ಜೊತೆಗೆ ಚಿಂತೆಯಲ್ಲಿದ್ದಾನೆ, ಹಾಗಾಗಿ ಅಲ್ಲಿಗೆ ಕರೆಯೋದು, ಆತನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಎಷ್ಟೋ ಬೇಡಿದ್ರೂ ಕೂಡ ವಿಕ್ರಮ ಒಪ್ಪೋದಿಲ್ಲ. ಇದರಿಂದ ಶಂಕರಜ್ಜನಿಗೆ ಕೋಪ ಬಂದು, ಲಕ್ಕಪ್ಪನಿಗೆ ನಾನೇನು ಹಾನಿ ಮಾಡಿದ್ದೀನಿ, ಯಾಕೆ ಈ ಥರ ನನ್ನನ್ನು ನೋಡಿ ಹೋಗ್ತಾ ಇದ್ದಾನೆ, ಹಾಗಾದರೆ ನಾನು ಕೂಡ ಮಡಿಕೇರಿಗೆ ಬರ್ತೇನೆ, ವಿಕ್ರಮ ನಿನ್ನ ಜೊತೆ ಹೋಗೋಣ, ಆತನ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ನನಗಿದೆ ಅಂತ ವಿಕ್ರಮನಿಗೆ ಶಂಕರಜ್ಜ ಹೇಳ್ತಾನೆ. ಇವರಿದ್ದ ಜಾಗಕ್ಕೆ ಕೆಂಚ ಓಡಿ ಬಂದು, ನಾನೆಷ್ಟೇ ಬೆನ್ನಟ್ಟಿ ಓಡಿ ಅವನ ಹಿಂದೆ ಹಿಡಿಯಲು ಪ್ರಯತ್ನಿಸಿದ್ರೂ ಕೂಡ ಅವನು ದೆವ್ವ ಹಿಡ್ದಂಗೆ ಓಡಿ ಹೋಗ್ದಾನೆ, ನನ್ನ ಕೈಗೆ ಸಿಗಲಿಲ್ಲ ಅಂತ ಬಂದು ಹೇಳ್ತಾನೆ. ಆಗ ವಿಕ್ರಮ, ಮಡಿಕೇರಿಗೆ ಹೋಗೋಣ, ಎಲ್ಲರೂ ನಡೀರಿ ಅಂತ ಕೇಳ್ಕೊತಾನೆ. ಇದರಿಂದ ಸಿಂಧುಗೆ ದುಃಖ ಆಗಿ ಶಂಕರಜ್ಜನನ್ನು ಅಪ್ಪಿಕೊಳ್ತಾಳೆ. ದೃಶ್ಯ 2. ದೃಶ್ಯ 2ರಲ್ಲಿ ನ್ಯಾಯಾಲಯದ ಕಲಾಪದ ದೃಶ್ಯ ನಡೆಯುತ್ತದೆ.
ಶಂಕರಜ್ಜ, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಸರ್ಪಂಚ, ಸಿಂಧು ಮತ್ತು ವಿಕ್ರಮ ಮಕ್ಕಳೊಂದಿಗೆ ಕುಳಿತಿದ್ದಾರೆ. ಗ್ರಾಮದ ಹಿರಿಯರು ಕಲಾಪ ವೀಕ್ಷಿಸಲು ನಿಂತಿದ್ದಾರೆ. ಹಿರಿಯ 1 ಮತ್ತು 2 ಪ್ರಾಸಿಕ್ಯೂಟರ್ಗಳಾಗಿದ್ದಾರೆ. ಶಂಕರಜ್ಜನ ಪಕ್ಕದಲ್ಲೇ ಪೊಲೀಸರು ಕುಳಿತಿದ್ದಾರೆ. ಹಿರಿಯ ಮಾತನಾಡ್ತಾ, ಗೌರವಾನ್ವಿತರೆ, ಇದೊಂದು ನಂಬಲಾಗದ ಪ್ರಕರಣ. ಒಂದೇ ಒಂದು ಪುರಾವೆಯನ್ನು ಕಂಡುಹಿಡಿಯಲು ನಾವು ಹೆಣಗಾಡ್ತಿದ್ದೇವೆ. ನನ್ನ ಮೊದಲ ಸಾಕ್ಷಿಯನ್ನು ಕರಿತೇನೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳೇ, 20ನೇ ದಿನದಂದು ಏನಾಯಿತು ಎಂದು ಪಂಚಾಯಿತಿಗೆ ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳಿದಾಗ ಪೊಲೀಸ್ ಅಧಿಕಾರಿ ಘಟನೆಯನ್ನು ವಿವರಿಸ್ತಾರೆ. ದರೀಪುರ ಗ್ರಾಮದ ಕೆಲವು ರೈತರು ದುರ್ಬಲ ಮುದುಕನನ್ನು ಎಳೆದುಕೊಂಡು ಬಂದರು. ಆ ಮುದುಕ ದುರ್ಬಲನಾಗಿದ್ದ. ಪ್ರಕರಣದ ಬಗ್ಗೆ ಯಾವುದೇ ಸುಳಿವು ಇಲ್ಲದ ಯುವ ವಿದ್ಯಾವಂತ ದಂಪತಿಗಳಾದಂಥ ಸಿಂಧು ಮತ್ತು ವಿಕ್ರಮ ದಿಗ್ಭ್ರಮೆಗೊಂಡು ಜನಸಮೂಹವನ್ನು ಹಿಂಬಾಲಿಸಿ ನನ್ನ ಬಳಿ ಬಂದು, ಈ ಮುಗ್ಧ ಮುದುಕನನ್ನು ನೋಯಿಸಬೇಡಿ ಅಂತ ಬೇಡ್ಕೊಂಡ್ರು ಅಂತ ವಿವರಿಸ್ತಾರೆ. ಹಿರಿಯರು ಹೇಳ್ತಾರೆ, ಹಾಗಾದರೆ ಜನರು ಯಾವ ಕಾರಣಕ್ಕೆ ಇವನನ್ನು ಠಾಣೆಗೆ ಕರೆತಂದ್ರು ಅಂತ ಪ್ರಶ್ನಿಸಿದಾಗ ಪೊಲೀಸರು ಶಂಕರಜ್ಜನ ಹಿಂದಿನ ಕಥೆಯನ್ನು ವಿವರಿಸ್ತಾರೆ. ಈ ಹಿಂದೆ ಶಂಕರಜ್ಜ ಜಮೀನ್ದಾರ್ ಚಿಕ್ಕಣ್ಣ ಎಂಬ ಹೆಸರಿನವನಾಗಿದ್ನು. ಅದೇ ಸಮಸ್ಯೆ, ಜಮೀನ್ದಾರ ಚಿಕ್ಕಣ್ಣ ಬಹಳ ಹಿಂದೆಯೇ ಈ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂಥ ಒಬ್ಬ ಕ್ರೂರಿಯ ಮನುಷ್ಯ ಅಂತ ನಾನು ಹೇಳಬಹುದು. 20 ವರ್ಷಗಳ ಹಿಂದೆ ಇವನ ಮಗಳ ಮದುವೆಗೆ ಗ್ರಾಮದವರು ಯಾರು ಕೂಡ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಊರಿಗೆ ಬೆಂಕಿಯನ್ನು ಹಚ್ತಾನೆ. ಹಾಗಾಗಿ ಇವನನ್ನು ಕೊಲ್ಲಲು ಪ್ರಯತ್ನಿಸ್ಕೊಂಡು ಒಂದು ಗುಂಪು ಆತನನ್ನು ಹಿಂಬಾಲಿಸಿದಾಗ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಮತ್ತು ಇಲ್ಲಿವರೆಗೂ ಕೂಡ ಹಿಂದಿರುಗಿರಲಿಲ್ಲ ಅಂತ ಆತನ ಬಗ್ಗೆ ಪೊಲೀಸರು ತಿಳಿಸಿದಾಗ ಈ ಪೊಲೀಸರ ಹೇಳಿಕೆಯನ್ನು ಒಪ್ಪದ ಹಿರಿಯ, ಹಾಗಾದರೆ ನಿಮಗೆ ಇದು ಖಚಿತವಾಗಿ ಹೇಗೆ ಗೊತ್ತು? ಈ ಜಗತ್ತಿನಲ್ಲಿ ಒಂದೇ ರೀತಿ ಕಾಣುವಂಥ ಅನೇಕ ಜನರಿದ್ದಾರೆ ಅಂದಾಗ ಪೊಲೀಸರು ಹಳೆಯ ಭಾವಚಿತ್ರ ಹಾಗೂ ಇವರ ಬೋಳು ತಲೆಯ ಮೇಲೆ ಗುರುತುಗಳನ್ನು ತೋರಿಸ್ತಾರೆ. ನಂತರ ಸಿಂಧು ಅವರನ್ನು ಕಟ್ಕಟ್ಟೆಗೆ ಕರೆಸಿ ವಿಚಾರಿಸಿ, ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ, ನಿಮಗೂ ಇವ್ರಿಗೂ ಹೇಗೆ ಭೇಟಿ ಆಯಿತು ಅಂತ ಕೇಳ್ತಾರೆ ಸಿಂಧುವನ್ನು. ಆಗ ಸಿಂಧು, ನಾವು ಮದುವೆಯಾದ ನಂತರ ಮಡಿಕೇರಿಗೆ ಹೋಗಿದ್ವಿ. ಅಲ್ಲಿ ಮನೆಯ ಚಾವಣಿಯ ಕೆಳಗೆ ಚಳಿಯಲ್ಲಿ ಈ ವೃದ್ಧರು ಸಿಲುಕೊಂಡಿದ್ರು. ಅವರು ಸಂಪೂರ್ಣವಾಗಿ ದಾರಿ ತಪ್ಪದಂಗೆ ತೋರ್ತಾ ಇದ್ರು. ನನ್ನ ಗಂಡ ಇಚ್ಛೆ ಇಲ್ಲದಿದ್ರೂ ಕೂಡ ಶಂಕರಜ್ಜನನ್ನು ದಾವಣಗೆರೆಗೆ ಕರೆತಂದು ನಮ್ಮ ಮುಂದಿಗೆ ಇರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಿರಿಯರು ಇದರಿಂದ ಏನಾದರೂ ಸತ್ಯ ಇದೆಯಾ ಅಂತ ಯೋಚನೆ ಮಾಡ್ತಾ ಪ್ರಶ್ನೆ ಮಾಡ್ತಾರೆ ಸಿಂಧುವನ್ನು. ಸಿಂಧು ಅವರೇ, ಇವರಿಂದ ನೀವೇನಾದರೂ ಕೆಲಸ ಮಾಡಿಸ್ತಾ ಇದ್ದೀರಾ? ಅಂದರೆ ಶಂಕರಜ್ಜನಿಂದ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಸಿಂಧು, ಇಲ್ಲ ಸ್ವಾಮಿ, ಅವರನ್ನು ಸಕ್ರಿಯಗೊಳಿಸೋದಕ್ಕೆ ಮಧ್ಯಾಹ್ನ ಶಾಲೆಗೆ ಊಟ ತರೋದಕ್ಕೆ ಹೇಳ್ತಿದ್ವಿ, ತರಕಾರಿ ತರೋದಕ್ಕೆ ಹೇಳ್ತಾ ಇದ್ವಿ ಅಷ್ಟೇ ಅಂತ ಹೇಳಿದಾಗ ನಂತರ ಹಿರಿಯರು, ನಿಮ್ಮ ನಡುವೆ ದಾಂಪತ್ಯದ ಸಮಸ್ಯೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗೆ ವಿಕ್ರಮನಿಗೆ ತುಂಬ ಕೋಪ ಬರುತ್ತೆ. ನೀವು ಅನಗತ್ಯ ಪ್ರಶ್ನೆ ಕೇಳ್ತಾ ಇದ್ದೀರಾ.
ಸರ್ಪಂಚ್ ಇವರ ಮಾತನ್ನ ಆಕ್ಷೇಪಿಸ್ತೇನೆ ನಾನು. ನಮ್ಮ ಕೌಟುಂಬಿಕ ಸಮಸ್ಯೆಯನ್ನ ಈ ಒಂದು ಪ್ರಕರಣಕ್ಕೆ ಎಳೆದು ತರ್ತಾ ಇದ್ದಾರೆ, ಇದು ತಪ್ಪು ಅಂತ ವಿಕ್ರಮ ಹೇಳಿದಾಗ ಮತ್ತೆ ಹಿರಿಯರು ಮತ್ತೆ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಶಂಕರಜ್ಜನು ಈ ಹಿಂದಿನ ಯಾವುದಾದ್ರೂ ಘಟನೆ ಬಗ್ಗೆ ನಿಮ್ಗೆ ತಿಳಿಸಿದ್ದಾನ ಅಂದಾಗ ಸಿಂಧು ಖಂಡಿತ ಇಲ್ಲ ಅಂತ ಒಪ್ಕೋತಾಳೆ. ಈ ಮಾತು ಕೇಳ್ತಾ ಇರೋ ವಿಕ್ರಮ್ಗೆ ಮತ್ತೆ ತುಂಬಾ ಕೋಪ ಬರುತ್ತೆ. ಈ ಹಿರಿಯರು ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳದೆ ಬೇರೆ ಬೇರೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ನನ್ನ ಆಕ್ಷೇಪಣೆ ಇದೆ ಅಂತ ಸರ್ಪಂಚರ ಮುಂದೆ ಕೇಳ್ತಾರೆ. ನಂತರ ಸಿಂಧು ಹೇಳ್ತಾರೆ, ನಾನು ಇವ್ರ ಜೊತೆ ಇದ್ದೀವಿ, ಬಟ್ ಇವ್ರನ್ನ ಹಿಂದಿನ ಯಾವುದೇ ರಹಸ್ಯ ಘಟನೆಗಳ ಬಗ್ಗೆ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರನ್ನ ನಮ್ಮವರಾಗಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೀವು ಮತ್ತು ಅವರು ಮಕ್ಕಳ ನೆಚ್ಚಿನವರು ಅಂತ ಹೇಳಿದ್ದೀರಿ, ನಮ್ಗೆ ಇನ್ನಷ್ಟು ಹೇಳಿ ಶಂಕರಜ್ಜನ ಬಗ್ಗೆ ಅಂತ ಹಿರಿಯರು ಕೇಳಿದಾಗ ಶಂಕರಜ್ಜನವರಿಗೆ ಮಕ್ಕಳಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ. ಮಕ್ಕಳನ್ನ ತಮಾಷೆ ಮತ್ತು ಕಾಲ್ಪನಿಕ ಕಥೆಗಳೊಂದಿಗೆ ಪುನರುಜ್ಜೀವನಗೊಳಿಸ್ಕೊಂಡು ಎಲ್ಲರಲ್ಲಿ ನಗುವನ್ನ ಕಾಣುವ ಹಾಗೆ ಮಾಡ್ತಾ ಇದ್ದವರು ನಮ್ಮ ಶಂಕರಜ್ಜ. ತಮಾಷೆಗಳನ್ನ ಮಾಡ್ತಾ ಇದ್ರು, ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗ್ತಾ ಇತ್ತು ಅಂತ ಸಿಂಧು ಹಿರಿಯರಿಗೆ ಹೇಳ್ತಾಳೆ. ಆಗ ಹಿರಿಯರು ಅವರ ನೆಚ್ಚಿನ ತಮಾಷೆ ಯಾವುದು ಹಾಗಾದ್ರೆ ಅಂತ ಕೇಳಿದಾಗ ಸಿಂಧು ಹೇಳ್ತಾಳೆ, ಸತ್ತ ಮನುಷ್ಯನ ಪಾತ್ರ, ಇದು ಅವರ ನೆಚ್ಚಿನ ತಮಾಷೆ ಆಟ. ಈ ಕಲೆಯನ್ನ ಪರಿಪೂರ್ಣಗೊಳಿಸ್ಕೊಂಡಿದ್ದಾರೆ. ಅವರ ಕೈಕಾಲುಗಳು ನಿಷ್ಕ್ರಿಯವಾಗ್ತದೆ, ಅವರ ಉಸಿರಾಟ ಸಂಪೂರ್ಣವಾಗಿ ನಿಲ್ಲುವಂತೆ ಆಗ್ತದೆ, ಅಂತಿಮವಾಗಿ ಶವದಂತೆ ಇರ್ತಾರೆ. ತದನಂತರ ಈ ಒಂದು ವಿಚಾರವನ್ನು ಹೇಳಿದಾಗ ಹಿರಿಯರಿಗೆ ಆಶ್ಚರ್ಯ ಆಗ್ತದೆ. ಮತ್ತೆ ಸಿಂಧು ವಿಚಾರಣೆ ಮುಗಿದ ಮೇಲೆ ಎರಡನೇ ವಿಚಾರಣೆಯಾಗಿ ಮತ್ತೊಬ್ಬರನ್ನ ಕರೀತಾರೆ ಹಿರಿಯರು, ಈಶ್ವರ ಯೋಗಿ. ಅವರನ್ನ ಕಟ್ಟೆಗೆ ಕರಿಬೇಕು ಅಂತ ಸರ್ಪಂಚರನ್ನ ಕೇಳ್ಕೊತಾರೆ ಹಿರಿಯರು. ಒಪ್ಪಿಗೆ ನೀಡಿದ ಮೇಲೆ ಹಿರಿಯರು, ಚಿಕ್ಕಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ, ದಯಮಾಡಿ ಈ ಒಂದು ಸಭೆಗೆ ತಿಳಿಸ್ಕೊಡಿ ಅಂತ ಯೋಗಿಯವ್ರನ್ನ ಕೇಳ್ಕೊತಾರೆ. ಹಾಗೆ ಯೋಗಿಯವರು ಹೇಳ್ತಾರೆ, ಶಂಕರಜ್ಜ ಬಹಳ ಕಾಲ ನನ್ನ ವಿದ್ಯಾರ್ಥಿಯಾಗಿದ್ರು. ಒಬ್ಬರ ದೇಹ, ಉಸಿರು ಮತ್ತು ಮನಸ್ಸನ್ನ ನಿಯಂತ್ರಿಸುವ ಕಲೆಯನ್ನ ಕರಗತ ಮಾಡ್ಕೊಂಡಿದ್ರು. ನಾನು ಅವರಿಗೆ ಸಾಯುವ ಕಲೆಯನ್ನ ಕಲಿಸಿದ್ದೇನೆ ಅಂತ ಹೇಳಿದಾಗ ಇದಕ್ಕೆ ಪ್ರತ್ಯುತ್ತರವಾಗಿ ಹಿರಿಯರು, ಮಹಾಸ್ವಾಮಿ ಅವರು ಈಗ ಪ್ರತಿವಾದಿಯ ಸಾಕ್ಷಿಗಳು ಅಷ್ಟೇ ತಿಳಿಸ್ತಾ ಇದ್ದಾರೆ ಅಂದಾಗ ಸರ್ಪಂಚ್ ಅವರು, ಪ್ರತಿವಾದಿಯನ್ನ ಪ್ರತಿನಿಧಿಸಲು ಯಾರಾದರೂ ಇದ್ದಾರೆಯೇ, ಅಂದ್ರೆ ಶಂಕರಜ್ಜನ ಪರವಾಗಿ ಯಾರಾದರೂ ವಾದ ಮಂಡಿಸ್ತೀರಾ ಅಂತ ಸರ್ಪಂಚ್ ಅವರು ಕೇಳಿದಾಗ ವಿಕ್ರಮ್, ನಾನು ವಾದಿಸಲು ಬರ್ತೇನೆ ಅಂತ ತಿಳಿಸ್ತಾರೆ. ಪಂಚಾಯತ್ ಸದಸ್ಯರೇ, ಗೌರವಾನ್ವಿತ ಗ್ರಾಮದ ನಾಯಕರು, ಜಮೀನ್ದಾರ್ ಚಿಕ್ಕಣ್ಣ ಒಬ್ಬ ದುಷ್ಟ ವ್ಯಕ್ತಿ ಎಂದು ನಿಸ್ಸಂದೇಹವಾಗಿ ಹೇಳ್ತಾ ಇದ್ದಾರೆ. ನಾನು ಅದರ ಬಗ್ಗೆ
ಅವರಿಗೆ ಸವಾಲು ಹಾಕೋದಿಲ್ಲ. ಇಲ್ಲಿರುವ ಈ ವೃದ್ಧ ಅಂದರೆ ಶಂಕರಜ್ಜ ನಿಜಕ್ಕೂ ಜಮೀನ್ದಾರ್ ಚಿಕ್ಕಣ್ಣ ಎಂದು ಅವರು ಹೇಳ್ತಾ ಇದ್ದಾರೆ. ನಾನು ಕಾನೂನಿನ ವಿರುದ್ಧವಾಗಿ ಯಾವುದೇ ಮಾತನಾಡೋದಿಲ್ಲ. ಆದರೆ ಯಾವುದೇ ಪುರಾವೆಗಳಿಲ್ಲದೆ ಯಾವುದೇ ಅಪರಾಧವನ್ನು ನಿರ್ಣಯಿಸಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹಿರಿಯರು ಹೇಳಿದಾಗೆ ಅವ್ರಿಗೆ ಗಾಯದ ಗುರುತುಗಳಿದೆ ಅಂತ ಅವರು ಹೇಳಿದ್ದಾರೆ. ವಾಸ್ತವವಾಗಿ ಅದು ಅವರಾಗಿರಬಹುದು. ಆದರೆ ಒಂದೇ ಒಂದು ಕಾಣೆಯಾದ ಕೊಂಡಿ ಇದೆ. ಆ ವ್ಯಕ್ತಿ ಶಂಕರಜ್ಜ. ನಮಗೆ ತಿಳಿದಿರುವಂತೆ ಇವರಿಗೆ ಯಾವುದೇ ಪುರಾವೆಗಳಿಲ್ಲ. ಇಪ್ಪತ್ತು ವರ್ಷಗಳ ಹಿಂದಿನ ಘಟನೆಯೊಂದಿಗೆ ಸಂಬಂಧೀಕರಿಸಿ ಅವರು ಬದಲಾದ ಮನುಷ್ಯ ಎಂದು ನಾನು ಹೇಳ್ತಾ ಇಲ್ಲ. ಹಾಗಾಗಿ ದಯಮಾಡಿ ಅವರನ್ನ ಕ್ಷಮಿಸಬೇಕು. ಸಮಸ್ಯೆ ಎಂದರೆ ಅವರು ಆ ವ್ಯಕ್ತಿಯೇ. ಅವರು ಯಾರೆಂದು ಅವರಿಗೆ ತಿಳಿದಿದ್ರೂ ಕೂಡ ಅವರ ಮೇಲೆ ಹೇಗೆ ಕಾನೂನು ಕ್ರಮ ಜರುಗಿಸ್ತೀರಾ? ನಾನು ಒಂದು ಸಾಕ್ಷಿಯನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಯಸ್ತೇನೆ ಅಂತ ವಿಕ್ರಮ ಸರ್ಪಂಚರಲ್ಲಿ ಕೇಳ್ಕೊತಾರೆ. ನನ್ನ ಬಳಿ ಒಂದು ಸಾಕ್ಷಿಯನ್ನು ಕರೆತಂದಿದ್ದೇನೆ. ಅದು ರಾಮಾಚಾರಿ ಅನ್ನೋ ಒಬ್ಬ ವೈದ್ಯ. ದಯಮಾಡಿ ಸರ್ಪಂಚರವರೇ ವಿಚಾರಣೆ ಮಾಡೋದಕ್ಕೆ ಅನುಮತಿಸಿ ನನಗೆ ಎಂದು ವಿಕ್ರಮ ಕೇಳ್ಕೊಂಡಾಗ ಕಟ್ಟೆಗೆ ವೈದ್ಯರನ್ನು ಕರೆಸ್ತಾರೆ. ನಂತರ ವೈದ್ಯರು ಶಂಕರಜ್ಜನ ಬಗ್ಗೆ ಹೇಳ್ತಾರೆ. ನೋಡಿ, ಈ ಶಂಕರಜ್ಜನನ್ನು ನಾನು ಪರೀಕ್ಷಿಸಿದೆ. ಸ್ಮರಣಶಕ್ತಿ ಸಂಪೂರ್ಣವಾಗಿ ನಷ್ಟವಾಗಿದೆ. ಅವರಿಗೆ ತಮ್ಮ ಹಿಂದಿನದ್ದು ಖಂಡಿತವಾಗಿ ನೆನಪಿಲ್ಲ. ಒಂದು ಸಣ್ಣ ನೆನಪು ಕೂಡ ಇಲ್ಲ. ಈ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಕೂಡ ಇಲ್ಲ. ಕಾಲಾನಂತರದಲ್ಲಿ ಅವರಿಗೆ ತನ್ನ ನೆನಪು ಮರಳಿ ಬರುವ ಯಾವುದೇ ಅವಕಾಶಗಳು ಇಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಸಭೆ ಮುಂದೆ ವೈದ್ಯರು ತಿಳಿಸ್ತಾರೆ. ತಕ್ಷಣ ವಿಕ್ರಮ ಪ್ರಶ್ನಿಸ್ತಾರೆ, ಈ ಕಾಯಿಲೆ ಯಾಕೆ ಬಂತು ಅಂತ ನೀವೇನಾದರೂ ವಿವರಿಸ್ತೀರಾ ಅಂದಾಗ ವೈದ್ಯರು, ಬುದ್ಧಿಮಾಂದ್ಯತೆಗೆ ಹಲವು ಕಾರಣಗಳಿರ್ತವೆ. ಅದು ವಯಸ್ಸಾಗಿರ್ಬೋದು, ಅದು ಅನುವಂಶೀಯವಾಗಿರ್ಬೋದು ಅಂತ ತಿಳಿಸ್ತಾರೆ. ತಕ್ಷಣ ಹಿರಿಯರು ಎದ್ದು ನಿಂತ್ಕೊಂಡು ಪ್ರಶ್ನಿಸ್ತಾರೆ, ಶಂಕರಜ್ಜ ತನ್ನ ಹಿಂದಿನದ್ದನ್ನು ಮರೆಯಲು ಬುದ್ಧಿಮಾಂದ್ಯನೆ ತರಹ ಅಂದರೆ ಬುದ್ಧಿಮಾಂದ್ಯತೆ ಇರುವ ಥರ ವರ್ತನೆ ಮಾಡ್ತಾ ಇದ್ದಾರೆಯೇ? ನನಗೆ ಸಂಶಯವಿದೆ ಅಂದಾಗ ಸರ್ಪಂಚ್ ಹಿರಿಯರ ಆಕ್ಷೇಪಣೆಗಳನ್ನು ತಳ್ಳಿ ಹಾಕ್ತಾರೆ. ವೈದ್ಯರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆಗ ವೈದ್ಯರಿಗೆ ತುಂಬ ಕೋಪ ಬರ್ತದೆ. ಮಾನಸಿಕ ಅಸ್ವಸ್ಥತೆಗಳನ್ನು ನಕಲಿ ಮಾಡಲು ಯಾರಿಂದನೂ ಸಾಧ್ಯ ಇಲ್ಲ. ಅಂತ ಹೇಳಿದಾಗ ಈ ಪ್ರಕರಣಗಳನ್ನು ನಾನು ಗರ್ವದಿಂದ ಹೇಳ್ತೇನೆ. ಶಂಕರಜ್ಜ ನಾಟಕವಾಡ್ತಾ ಇಲ್ಲ ಅಂತ ವೈದ್ಯರು ತಿಳಿಸ್ತಾರೆ. ಇವರ ಮಾತಿಗೆ ಹಿರಿಯರಿಗೆ ತುಂಬ ಬೇಸರದಿಂದ ಹೇಳ್ತಾರೆ, ಭಾವನಾತ್ಮಕವಾಗಿರಲು ಯಾವುದೇ ಕಾರಣವಿಲ್ಲ ವೈದ್ಯ ರಾಮಾಚಾರಿ ಅವರೇ.
ಇದು ನ್ಯಾಯಾಲಯ. ನನ್ನ ಪ್ರಶ್ನೆಯನ್ನು ಪುನರಾವರ್ತಿಸುತ್ತೇನೆ. ಈ ವ್ಯಕ್ತಿಗೆ ಸ್ಮರಣಶಕ್ತಿಯ ಕಾಯಿಲೆ ಇದೆ ಎಂಬುದಕ್ಕೆ ಯಾವುದೇ ಬದ್ಧ ವೈದ್ಯಕೀಯ ಪುರಾವೆ ಇದೆಯೇ ಎಂದು ಪ್ರಶ್ನಿಸಿದಾಗ ವೈದ್ಯರು ಏನು ಮಾತನಾಡೋದಿಲ್ಲ. ನಂತರ ವೈದ್ಯರ ವಾದ ಮುಗಿದ ಮೇಲೆ ಹಿರಿಯರಿಗೆ ಸರ್ಪಂಚರನ್ನ ಕೇಳಿಕೊಂಡು ಮತ್ತೊಂದು ಸಾಕ್ಷಿಯನ್ನು ನಾನು ಪ್ರಸ್ತುತಪಡಿಸ್ತೇನೆ, ದಯಮಾಡಿ ಅನುಮತಿಸಿ ಅಂತ ಹಿರಿಯರು ಕೇಳ್ಕೊಂಡಾಗ ಹಿರಿಯರು ಒಬ್ಬ ಸಾಕ್ಷಿಯನ್ನ ಪ್ರಸ್ತುತಪಡಿಸ್ತಾರೆ. ಆ ಮಂತ್ರವಾದಿ ಮೋನಪ್ಪ. ಈ ಮಂತ್ರವಾದಿಯನ್ನ ಕರೆಸ್ತೇನೆ ಅಂತ ಹಿರಿಯರು ಹೇಳಿದ ತಕ್ಷಣ ಸರ್ಪಂಚ್ ಅವರು ಮಂತ್ರವಾದಿಯ ಫಲಿತಾಂಶಗಳನ್ನು ಪುರಾವೆಯಾಗಿ ನಾನು ಅನುಮತಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹಿರಿಯರು, ನಿಮ್ಮ ಮಾತುಗಳನ್ನು ನಾನು ಗೌರವಿಸ್ತೇನೆ. ಮಂತ್ರವಾದಿ ಮೋನಪ್ಪ ನಮ್ಮ ಹತ್ತಿರದ ಪಟ್ಟಣದಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಮಂತ್ರವಾದಿ. ಇವರು ತಮ್ಮ ಸಂಮೋಹನದ ಮೂಲಕ ಜನರನ್ನ ಮಾತನಾಡುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅನುಮತಿ ನೀಡಿ ಅಂತ ನ್ಯಾಯಾಲಯ ಮುಂದೆ ಕೇಳ್ಕೋತಾರೆ. ಆಗ ಸರ್ಪಂಚರವರು ಅನುಮತಿಸ್ತಾರೆ. ಆದರೆ ವಿಕ್ರಮ ಇದನ್ನ ಆಕ್ಷೇಪಿಸ್ತಾನೆ. ಸಂಮೋಹನಕ್ಕೆ ಒಳಗಾದ ಜನರು ಸುಳ್ಳು ಹೇಳ್ತಾರೆ. ವಿಶೇಷವಾಗಿ ಅವರ ಸ್ಥಿತಿಯನ್ನು ಗಮನಿಸಿದರೆ ಮಂತ್ರವಾದಿಗಳ ಫಲಿತಾಂಶಗಳು ಅರ್ಥಹೀನವಾಗಿರಬಹುದು ಎಂದು ವೈದ್ಯರು ಸಹ ಹೇಳ್ತಾರೆ. ಹಿರಿಯರು ಮಂತ್ರವಾದಿ ಮೋನಪ್ಪನನ್ನ ತನ್ನೊಂದಿಗೆ ಕರೆತರ್ತಾರೆ. ಮಂತ್ರವಾದಿ ಮೋನಪ್ಪ ತನ್ನ ನೋಟ ಮತ್ತು ಚಲಿಸುವ ಕೈಗಳಿಂದ ಶಂಕರಜನನ್ನ ಸಂಮೋಹನಗೊಳಿಸಲು ಪ್ರಾರಂಭಿಸ್ತಾನೆ. ಮಂತ್ರವಾದಿ ಶಂಕರಜನನ್ನ ತನ್ನ ಕಡೆಗೆ ಸೆಳೆಯಲು ಕೆಲವು ಸರಳ ಪ್ರಶ್ನೆಗಳನ್ನ ಕೇಳ್ತಾನೆ. ನಿಮ್ಮ ಹೆಸರೇನು? ನಿಮ್ಮ ಆತ್ಮೀಯ ಸ್ನೇಹಿತರು ಯಾರು? ನಿಮ್ಮನ್ನ ಇಂದು ಇಲ್ಲಿಗೆ ಏಕೆ ಕರೆತರಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ ಅಂದಾಗ ಶಂಕರಜ್ಜ ನನ್ನನ್ನು ಶಂಕರಜ್ಜ ಎಂದು ಕರೆಯುತ್ತಾರೆ. ನನ್ನನ್ನು ಕೆಟ್ಟ ಮನುಷ್ಯ ಎಂದು ಭಾವಿಸ್ತಾರೆ ಅಂತ ಹೇಳ್ತಾರೆ. ಮಂತ್ರವಾದಿ, 20 ವರ್ಷಗಳ ಹಿಂದೆ ಹುಣ್ಣಿಮೆಯ ದಿನದಂದು ನೀವು ದಾರಿಪುರ ಗ್ರಾಮಕ್ಕೆ ಬೆಂಕಿ ಹಚ್ಚಿದ್ದೀರಾ ಎಂದಾಗ ನನಗೆ ಗೊತ್ತಿಲ್ಲವೆಂದೇ ಉತ್ತರಿಸ್ತಾರೆ. ಮತ್ತೆ ಮಂತ್ರವಾದಿ, ನೀವು ಕುರುಡರನ್ನ ನೋಯಿಸಿದ್ದೀರಾ ಅಂತ ಪ್ರಶ್ನಿಸಿದಾಗ ಶಂಕರಜ್ಜ ನಡುಗುತ್ತಾ, ಇಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮಗೆ ಏನು ಮಾಡಿದ್ದೇನೆ ನನಗೆ ನೆನಪಿಲ್ಲ, ಸಂಶಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ನಿಮಗೆ ಸಂತೋಷವನ್ನ ನೀಡಿದರೆ ದಯವಿಟ್ಟು ಮುಂದುವರಿಯಿರಿ, ಇಲ್ಲವಾದರೆ ನನ್ನನ್ನು ಕೊಲ್ಲಿ, ನನಗೆ ಈ ಜೀವನದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಕೋಪದಿಂದ ಉತ್ತರಿಸಿದ್ದಕ್ಕೆ ಸರ್ಪಂಚ್ ಹೇಳ್ತಾರೆ, ಶಂಕರಜ್ಜ ದಯವಿಟ್ಟು ಪ್ರಶ್ನೆಗಳ ಮೇಲೆ ಗಮನ ಹರಿಸಿ, ಮೋನಪ್ಪ ನೀವು ಪ್ರಶ್ನೆಯನ್ನ ಮುಂದುವರಿಸಿ ಅಂತ ತಿಳಿಸ್ತಾರೆ. ಮಂತ್ರವಾದಿ ಮತ್ತೆ ಪ್ರಶ್ನಿಸ್ತಾನೆ, ನಿಮ್ಮ ಹಿಂದಿನ ಕಾಲ ನಿಮಗೆ ತಿಳಿದಿದೆಯೇ ಶಂಕರಜ್ಜ? ನಿಮ್ಮ ಮಗಳು ಮದುವೆ ದಿನದಂದು ಯಾವ ಉಡುಗೆ ಧರಿಸಿದ್ಳು ಅಂತ ಕೇಳಿದಾಗ ಶಂಕರಜ್ಜ, ಹಾಂ ನಿಜಕ್ಕೂ ಸುಂದರವಾದ ಸೀರೆ, ಮೆರೂನ್ ಬಣ್ಣದ ಬಾರ್ಡರ್ ಇರುವ
ಹಳದಿ ಸೀರೆ ಅಂತ ಖುಷಿಯಿಂದ ಹೇಳ್ತಾರೆ. ಹಿರಿಯರು ಗೌರವಾನ್ವಿತರೆ, ನಿಮ್ಮ ಮಾತಿನೊಂದಿಗೆ ಈ ಪ್ರಕರಣಕ್ಕೆ ನಿರ್ಣಾಯಕವಾಗಿರುವಂತಹ 3 ಜನರನ್ನ ನಾನು ಆಹ್ವಾನಿಸಬಹುದೇ ಅಂದಾಗ ಸರ್ಪಂಚ್ ಅವರು ಹಿರಿಯರನ್ನ ಉದ್ದೇಶಿಸಿ ದಯವಿಟ್ಟು ಅವ್ರನ್ನ ನ್ಯಾಯಾಲಯಕ್ಕೆ ಕರೆತರಬೇಕು ಅಂತ ಸರ್ಪಂಚ್ ಅವರು ಹೇಳ್ತಾರೆ. ಮಂತ್ರವಾದಿ ಶಂಕರಜ್ಜ ದಯವಿಟ್ಟು ಈ ಒಂದು ಪುರುಷರನ್ನ ನೋಡಿ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ನೋಡಿ ಶಂಕರಜ್ಜ, ಈ 3 ಪುರುಷರು ಕುರುಡ್ರೆ ಅಂದಾಗ ಶಂಕರಜ್ಜ ಒಪ್ಕೋತಾರೆ, ಹೌದು ಅವರು ಕುರುಡ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕುರುಡ್ತನಕ್ಕೆ ಯಾರ ಕಾರಣ ಗೊತ್ತಿದೆಯಾ ಶಂಕರಜ್ಜ ನಿಮ್ಗೆ ಅಂದಾಗ ಶಂಕರಜ್ಜ ಒಪ್ಕೋತಾರೆ ನಿಜವನ್ನ. ಹೌದು, ಇದನ್ನ ನಾನೇ ಮಾಡಿದೆ, ನನ್ನಿಂದನೇ ಈ 3 ಕುರುಡ್ರಾಗಿದ್ದಾರೆ ಅಂದಾಗ ಮಂತ್ರವಾದಿ ಹೇಳ್ತಾರೆ, ಮಹಾಸ್ವಾಮಿಗಳೇ, ನಾನು ಈ ಪ್ರಶ್ನೆಗೆ ಉತ್ತರಿಸಲು ಸಿದ್ಧನಿದ್ದೇನೆ. ಸರ್ಪಂಚ್ ಅವರು ಹಿರಿಯರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾರೆ, ನಿಮ್ಮ ವಿಚಾರಣೆಗಳನ್ನ ಮುಂದುವರಿಸಿ ಅಂದಾಗ ಮಂತ್ರವಾದಿ ಮೋನಪ್ಪ, ನಿಮ್ಮ ತೀರ್ಪು ತಿಳಿಸಿ ಅಂತ ಕೇಳಿದಾಗ ಶಂಕರಜ್ಜ ಹೇಳ್ತಾರೆ, ಶಂಕರಜ್ಜ ಸುಳ್ಳು ಹೇಳ್ತಾ ಇಲ್ಲ, ಈ ಮಾತಿನಿಂದ ಸುಳ್ಳು ಪತ್ತೆ ಆಗಲಿಲ್ಲ ಅಂತ ಹೇಳಿದಾಗ ಹಿರಿಯರು ಹೇಳ್ತಾರೆ, ನಾನು ಕೇಳಲು ಬಯಸಿದ್ದು ಅದನ್ನೇ, ಅದು ಯಾವುದು, ಆ ಸುಳ್ಳು ಯಾವುದು, ಯಾವುದು ನಿಜ ಅಂತ ಪ್ರಶ್ನೆ ಮಾಡಿದಾಗ ಮಂತ್ರವಾದಿ 3 ಪುರುಷರನ್ನ ತೋರಿಸಿ ಹೇಳ್ತಾರೆ, ಈ 3 ಪುರುಷರನ್ನ ಕುರುಡರನ್ನಾಗಿ ಮಾಡಿದ್ದು ನಾನೇ ಅಂತ ಶಂಕರಜ್ಜ ಒಪ್ಕೊಂಡಿದ್ದಾರಲ್ಲ ಅಂದಾಗ ಹಿರಿಯರಿಗೆ ಕೋಪ ಬರ್ತದೆ. ಏನು? ಇತ್ತ ಹಳ್ಳಿಯ ಜನರು ಮತ್ತೆ ಮತ್ತೆ ಗೊಂದಲಕ್ಕೊಳಗಾಗ್ತಾ ಇದ್ದಾರೆ, ತಮ್ಮ ಹಲ್ಲುಗಳನ್ನ ಮಸಿತಾ ಇದ್ದಾರೆ, ಏನಿದು ವಿಚಾರಣೆ ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ ಅಂತ ಗೊಂದಲ ಆಗಿದೆ ಎಲ್ರಿಗೂ. ಈ ಕಡೆ ಮಂತ್ರವಾದಿ ಹೇಳ್ತಾರೆ, ಅವನು ತನ್ನ ಹಿಂದಿನ ಜೀವನದಲ್ಲಿ ಮಾಡಿದ್ದನ್ನ ಮರೆಯಲು ಮತ್ತು ಪಶ್ಚಾತ್ತಾಪ ಪಡಲು ಸುಳ್ಳು ಹೇಳ್ತಾ ಇದ್ದಾನೆ ಎಂದು ನನಗೆ ಸಂಪೂರ್ಣವಾಗಿ ಖಚಿತವಾಗಿದೆ. ಇದು ಅವನ ಹಳೆಯ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಅವನ ಮಾರ್ಗ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಹಿರಿಯರು ಕೇಳ್ತಾರೆ, ನಿಮಗೆ ಖಚಿತವಾಗಿದೆಯೇ? ಅದೇ ಹೇಗೆ ನೀವು ಅಷ್ಟು ಖಚಿತವಾಗಿ ಹೇಳ್ತೀರಾ ಅಂದಾಗ ಮಂತ್ರವಾದಿ, ಸಂಮೋಹನಗಳು ಸುಳ್ಳು ಹೇಳಬಹುದು ಮತ್ತು ಅವು ಮೂರ್ಖತನದ ಪುರಾವೆಗಳಲ್ಲ ಎಂದು ನಾನು ಒಪ್ಪುತ್ತೇನೆ, ಆದರೆ ಅವು ಸ್ಪಷ್ಟ ಮತ್ತು ಉದ್ದೇಶಿತ ಸುಳ್ಳುಗಳನ್ನು ಸುಲಭವಾಗಿ ಪತ್ತೆ ಮಾಡಬಹುದು. ನಾವು ಸ್ಥಳದಲ್ಲೇ ಹೇಳಲಾದ ಸುಳ್ಳುಗಳು ಎಂದು ಕರಿತೇವೆ, ಅದು ಖಚಿತವಾಗುವುದರಲ್ಲಿ ಒಂದಾಗಿದೆ ಎಂದಾಗ ಹಿರಿಯರು ಕೇಳ್ತಾರೆ, ಶಂಕರಜ್ಜ ತನ್ನ ಮಗಳ ಮದುವೆಯ ಉಡುಪನ್ನ ನೆನಪಿಸಿಕೊಳ್ಳುವುದರ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ಮಂತ್ರವಾದಿ, ಶಂಕರಜ್ಜ ಅಲ್ಲಿ ಸತ್ಯವನ್ನ ಮಾತನಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ವೈದ್ಯರು ಇದ್ದಕ್ಕಿದ್ದಾಗಲೇ ಎದ್ದು ನಿಂತ್ಕೊಂಡು, ಮಹಾಸ್ವಾಮಿಗಳೇ, ನೆನಪಿನ ನಷ್ಟವು ಹೃದಯಕ್ಕೆ ಪ್ರಿಯವಾದ ನೆನಪುಗಳನ್ನು ಅಳಿಸು ಹಾಕೋದಿಲ್ಲ.
ಉದಾಹರಣೆಗೆ ನೀವು ಬಾಲ್ಯದಲ್ಲಿ ಹಿಡಿದ ಮೊದಲ ಚಿಟ್ಟೆ ಡ್ರೋನ್ ಚಲಿಸುವಂತೆ ಕಾಣ್ತದೆ. ನಮ್ಮ ಬಾಲ್ಯದ ಅನೇಕ ನೆನಪುಗಳು ಯಾವ ಕ್ಷಣದಲ್ಲಾದರೂ ಒಂದಲ್ಲ ಒಂದು ನೆನಪಾಗ್ಬೋದಲ್ವಾ ಅಂತಂದಾಗ ಹಿರಿಯರಿಗೆ ಸಿಟ್ಟು ಬರ್ತದೆ. ನಿಮ್ಮ ಮಾತನ್ನ ನಾನು ಆಕ್ಷೇಪಿಸ್ತೇನೆ, ಇದು ನನ್ನ ಸಾಕ್ಷಿ ಅಂದಾಗ ಸರ್ಪಂಚ್ ಆಕ್ಷೇಪಣೆಗಳನ್ನ ತಳ್ಳಿ ಹಾಕ್ತಾರೆ. ವೈದ್ಯ ರಾಮಾಚಾರಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಲ್ಲಿ ತಮ್ಮ ಮಿತಿಯೊಳಗೆ ಇದ್ದಾರೆ, ಹಾಗಾಗಿ ದಯವಿಟ್ಟು ಮುಂದುವರಿಸಿ ಅಂದಾಗ ಹಿರಿಯರಿಗೆ ಸಂಪೂರ್ಣವಾಗಿ ನಿರಾಶೆಗೊಂಡಂತೆ ಬೇಸರವನ್ನ ಮುಖದಲ್ಲಿ ವ್ಯಕ್ತಪಡಿಸ್ತಾ ಹಾಗಾದ್ರೆ ನೀವು ಏನ್ ಹೇಳ್ತಿದ್ದೀರಾ, ನನಗೆ ಗೊಂದಲವಾಗಿದೆ ಅಂದಾಗ ಮಂತ್ರವಾದಿ, ನಾನು ಏನನ್ನ ಹೇಳ್ತಾ ಇಲ್ಲ, ಅವರು ಹಾಗೆ ಮಾಡಲಿಲ್ಲ ಎಂದು ನಾನು ಹೇಳುತ್ತಿಲ್ಲ. ನನ್ನ ಸಂಮೋಹನವು ಅದನ್ನೆಲ್ಲ ಸಾಬೀತುಪಡಿಸುವುದಿಲ್ಲ. ಅವರು ನನ್ನ ಪ್ರಶ್ನೆಗಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಎಂದು ನಾನು ಹೇಳಬಲ್ಲೆ. ಅವರು ಸತ್ಯವನ್ನ ಮರೆಮಾಚಲು ಪ್ರಯತ್ನಿಸ್ತಿದ್ದಾರೆ ಎಂದು ನಾನು ಹೇಳೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂದಾಗ ಮತ್ತೆ ಹಿರಿಯರು ಪ್ರತಿ ಮಾತಿಗೂ ಏರು ಧ್ವನಿಯಲ್ಲಿ ಕೋಪದಿಂದ, ನಾನು ನಂಬಲು ಸಾಧ್ಯವಾಗ್ತಿಲ್ಲ, ಈ ಸಂಮೋಹನ ಪರೀಕ್ಷೆಯ ಫಲಿತಾಂಶಗಳನ್ನು ನೀವು ನಿರ್ಲಕ್ಷಿಸ್ತೀರಿ ಎಂದು ನಾನು ಭಾವಿಸ್ತೇನೆ. ಬನ್ನಿ ನೀವೇ ನೋಡಿ, ನಾವು ಹುಡುಕುತ್ತಿರುವ ವ್ಯಕ್ತಿ ಅವರು ಎಲ್ಲ ಎಂದು ನೀವು ಭಾವಿಸುವ ಯಾರೂ ಇಲ್ಲಿ ಇಲ್ಲ. ಈ ಪರೀಕ್ಷೆಗಳ ಆಧಾರದ ಮೇಲೆ ಈ ನ್ಯಾಯಾಲಯ ಅವನನ್ನ ಬಿಡುಗಡೆ ಮಾಡಿದರೆ ಅದು ನಾವು ಮಾಡುತ್ತಿರುವ ಅತ್ಯಂತ ಕೆಟ್ಟ ಅಪರಾಧವಾಗ್ತದೆ. ಆ ವ್ಯಕ್ತಿ 20 ವರ್ಷಗಳ ಹಿಂದೆ ಮಾಡಿದ ಎಲ್ಲ ಅಪರಾಧಗಳಿಗಿಂತ ಕೆಟ್ಟದ್ದಾಗಿದೆ. ಪಂಚಾಯತ್ ಹಿರಿಯರೇ, ನೀವು ನಮಗೆ ನಿಮ್ಮ ತೀರ್ಪು ನೀಡುವ ಮೊದಲು ಆ ಕುರುಡು ಪುರುಷರ ಮುಖಗಳನ್ನು ಮತ್ತೊಮ್ಮೆ ನೋಡಿ. ಅವರ ಚಿತಾಭಸ್ಮವು ಇನ್ನೂ ಬರಡು ಹುಲ್ಲಿನ ಮೇಲೆ ಗಾಯಗಳನ್ನು ಬಿಟ್ಟಿದೆ. ಅವನು ತಪ್ಪಿಸಿಕೊಳ್ಳಬಾರದು, ನಾನು ನಿಮ್ಮನ್ನ ಬೇಡಿಕೊಳ್ತೇನೆ ಅಂದಾಗ ಹಿರಿಯ ಕತ್ತಲಲ್ಲೇ ತಲೆಯನ್ನ ನೇತು ಹಾಕೊಂಡು ಬೆಂಚಿನ ಕಡೆಗೆ ಹೋಗ್ತಾನೆ. ದಾರಿಯಲ್ಲಿ ಅವನು ಕೊನೆಯ ಬಾರಿಗೆ ಶಂಕರಜ್ಜನನ್ನ ದಿಟ್ಟಿಸಿ ನೋಡ್ತಾನೆ. ಅವನು ವೃದ್ಧನ ಶೋಚನೀಯ ಮುಂಭಾಗದಿಂದ ಮಣ್ಣನೆಯ ಕೆಲವು ಹತಾಶ ಚಿಹ್ನೆಯನ್ನ ಹೊರತೆಗೆಯಲು ಪ್ರಯತ್ನಿಸುತ್ತಿರುವಂತೆಯೇ ಕಾಣ್ತಾ ಇದೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅವನು ಅಂತಿಮವಾಗಿ ಬೆಂಚಿನ ಮೇಲೆ ಕುಳಿತುಕೊಳ್ತಾನೆ. ಏಕೆಂದ್ರೆ ಇಡೀ ನ್ಯಾಯಾಲಯವು ಮೌನಕ್ಕೆ ಹೋಗ್ತದೆ. ಸಣ್ಣ ಗುಂಪುಗಳಲ್ಲಿ ಗುಂಪುಗೂಡಿರುವ ಪಂಚಾಯತ್ ಸದಸ್ಯರ ಶಬ್ದಗಳು ಮತ್ತು ಪರಸ್ಪರ ಟಿಪ್ಪಣಿಗಳನ್ನ ವಿನಿಮಯ ಮಾಡಿಕೊಳ್ಳುವ ಶಬ್ದಗಳು ಕೇಳಿ ಬರ್ತಾ ಇದೆ. ಸರ್ಪಂಚ್ ಅವರು ಪಂಚಾಯತ್ ತೀರ್ಪು ತಲುಪಿದೆಯೇ ಅಥವಾ ಅದಕ್ಕೆ ಸ್ವಲ್ಪ ಸಮಯ ಬೇಕೇ ಅಂತ ಕೇಳ್ತಾರೆ. ಹಾಗೆ ಹಿರಿಯರು ಗೌರವಾನ್ವಿತರೆ, ನಾವು ಸಿದ್ಧರಿದ್ದೇವೆ. ಆರೋಪಿಯು ಆರೋಪದಂತೆ ತಪ್ಪಿತಸ್ಥನೆಂದು ಪಂಚಾಯತ್ ಸರ್ವಾನುಮತದ ತೀರ್ಪನ್ನ ನೀಡಿದೆ ಅಂದಾಗ ಗ್ರಾಮದ ಜನರು ತಮ್ಮ ಆಸನಗಳಿಂದ ಎದ್ದು ಹುಚ್ಚು ಹರ್ಷೋದ್ಗಾರಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಶಂಕರಜ್ಜನನ್ನ ಶಿಕ್ಷೆಯಿಂದ ಮುಕ್ತಗೊಳಿಸಿರುತ್ತಾರೆ. ಆಗ ಸರ್ಪಂಚ್ ಅವರು, ನಾನು ಒಪ್ತೇನೆ, ಪ್ರತಿವಾದಿಯು ತಾನು ಮಾಡಿದ್ದನ್ನ ನಿಜವಾಗಿಯೂ ನೆನಪಿಸಿಕೊಳ್ಳದಿದ್ರೆ ನಾವು ಪ್ರತಿವಾದಿಯನ್ನ ತನ್ನ ಕೃತ್ಯಗಳಿಗೆ ತಪ್ಪಿತಸ್ಥನೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಶಂಕರಜ್ಜ ತನ್ನ ಪ್ರಸ್ತುತ ಮನೆಗೆ ಹಿಂದಿರುಗಲು ಸ್ವತಂತ್ರನಾಗಿದ್ದಾನೆ. ಈ ಪ್ರಕರಣವನ್ನು ನ್ಯಾಯಾಲಯವು ವಜಾಗೊಳಿಸಲಾಗಿದೆ ಎಂದು ಸರ್ಪಂಚ್ ಅವರು ಪ್ರಕಟಿಸ್ತಾರೆ. ದೃಶ್ಯ 3. ದೃಶ್ಯ 1ರಂತೆ ಅದೇ ಸನ್ನಿವೇಶ. ಸಿಂಧು ದಿಗ್ಭ್ರಮೆಗೊಂಡ ಶಂಕರಜ್ಜನನ್ನು ಹಿಡಿದುಕೊಂಡು ಕುರ್ಚಿಯ ಮೇಲೆ ಕೂರಿಸಿದ್ದಾಳೆ.
ವಿಕ್ರಮನು ಕಳವಳಕಾರಿ ನೋಟದಿಂದ ಪಕ್ಕದಲ್ಲೇ ನಿಂತಿದ್ದಾನೆ. ಶಂಕರಜ್ಜನ ಮೇಲೆ ಇರುವ ಎಲ್ಲಾ ವಿಚಾರಗಳನ್ನು ಮರೆತು ನಮ್ಮ ಜೀವನಕ್ಕೆ ಹಿಂದಿರುಗೋಣ. ನನಗೆ ನೆನಪಿರುವುದು ಇಷ್ಟೇ. ನನ್ನ ಯಾವುದೇ ಕೃತ್ಯಗಳು ಏಕೆ ನೆನಪಿಲ್ಲ? ನಾನು ಅದರ ಬಗ್ಗೆ ಸುಳ್ಳು ಹೇಳಿದಾಗ ಅವರು ನನ್ನನ್ನು ಏಕೆ ನಂಬುವುದಿಲ್ಲ? ಇದು ಬದುಕುವ ಮಾರ್ಗವೇ? ಆದರೆ ನೀವು ಜವಾಬ್ದಾರ ಚಿಕ್ಕಣ್ಣ, ಶಂಕರಜ್ಜನಲ್ಲ. ನಾನು ಆಗಿದ್ದೆ ಮತ್ತು ಆಗಲು ಬಯಸುತ್ತೇನೆ. ಏಕೆ? ಏಕೆಂದರೆ ನಾನು ಅವನಿಗೆ ಋಣಿಯಾಗಿದ್ದೇನೆ. ಋಣಿಯಾಗಿದ್ದೀರಾ ಆ ದರಿದ್ರ ಆತ್ಮಕ್ಕೆ? ನಾನು ಅವನ ಶಿಕ್ಷೆಯನ್ನು ಅವನ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾನು ನಿರಾಕರಿಸುತ್ತೇನೆ. ನಾನು ಅವನಾಗಬೇಕು. ಹೇಗೆ ಹೇಗೆ? ಕೆಂಚ ಲಕ್ಕಪ್ಪನನ್ನು ತನ್ನ ತೋಳುಗಳಿಂದ ಹಿಡಿದುಕೊಂಡು ಬರುತ್ತಿದ್ದಾನೆ. ಆದರೆ ಲಕ್ಕಪ್ಪ ವಿರೋಧಿಸಿ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಾನೆ. ನಾನು ಯಾರನ್ನು ಮರಳಿ ತಂದಿದ್ದೇನೆ ಎಂದು ನೋಡಿ ಅಮ್ಮ. ನಾನು ಅವನನ್ನು ಪಕ್ಕದ ಹಳ್ಳಿಯಲ್ಲಿ ಹುಡುಕಿ ಕರೆತಂದೆ. ನೀನು ಅವನನ್ನು ಏಕೆ ಇಲ್ಲಿಗೆ ಕರೆತಂದಿದ್ದೀಯಾ? ಈಗಲೇ ಅವನನ್ನು ಕರೆದುಕೊಂಡು ಹೋಗು. ಸಿಂಧು, ಏಕೆ ನೀನು ಮತ್ತೆ ವಿಧಿಯೊಂದಿಗೆ ಆಟವಾಡುತ್ತಿರುವೆಯಾ? ಲಕ್ಕಪ್ಪ, ನೀನು ಇಲ್ಲಿಂದ ಓಡಿ ಹೋಗು. ನನ್ನನ್ನು ನೋಡು. ಆ ಭಯ ಮತ್ತು ಕೋಪದಿಂದ ನನ್ನನ್ನು ನೋಡು. ನನ್ನ ಕಣ್ಣುಗಳನ್ನು ಸುಟ್ಟು ಹಾಕು. ನನ್ನ ನೆನಪನ್ನು ಕತ್ತರಿಸಿ ದಯವಿಟ್ಟು ದಯವಿಟ್ಟು ನನ್ನ ಸಲುವಾಗಿ, ಅವನ ಸಲುವಾಗಿ. ವಿಕ್ರಮ, ನನಗೆ ಈಗ ನೆನಪಿದೆ. ಆ ಕುರುಡರು, ಬೆಂಕಿಯಲ್ಲಿ ಬೆಂದ ಹಳ್ಳಿ, ಆ ಪೀಡಿಸಲ್ಪಟ್ಟ ಆತ್ಮಗಳು, ಆ ಕಾಡುವ ಚಿತ್ರಗಳು, ಅವೆಲ್ಲವೂ ಈಗ ನನ್ನ ಬಳಿ ಬರುತ್ತಿವೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ವಿಕ್ರಮ, ಧನ್ಯವಾದಗಳು. ಲಕ್ಕಪ್ಪ, ಕೆಂಚ, ದಯವಿಟ್ಟು ನನ್ನನ್ನು ಗ್ರಾಮ ಪಂಚಾಯಿತಿಗೆ ಕರೆದುಕೊಂಡು ಹೋಗಿ. ಅಜ್ಜ, ಎಲ್ಲಿಗೆ? ದಾರಿಗೆ. ದಾರಿಪುರ? ಹೌದು. ಇಲ್ಲ ಅಜ್ಜ, ನಾವು ನಿನ್ನನ್ನು ಅಲ್ಲಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ಅವರು ನಿನ್ನನ್ನು ಒಡೆದು ಸಾಯಿಸುತ್ತಾರೆ. ನನಗೆ ಬೇಕಾಗಿರುವುದು ಅದೇ. ನಾನು ಮಾಡಿರುವುದು ಸರಿಯೇ? ಹೌದು ಅಜ್ಜ, ನೀನು ಮಾಡಬೇಕೆಂದು ನಾನು ಬಯಸಿದ್ದು ಅದನ್ನೇ. ನಾನು ಅದನ್ನೇ ಮಾಡಿದ್ದೇನೆ. ಆದರೆ ಇನ್ನೇನು ಇಲ್ಲ ಅಜ್ಜ. ಆ ನೆನಪುಗಳು ನಿನ್ನನ್ನು ಕಾಡುವವರೆಗೂ, ನೀನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡೆಯುವವರೆಗೂ. ನಾನು ತಪ್ಪು ಮಾಡಿದ್ದೇನೆ. ನೀನು ನಿನ್ನ ಜೀವನದುದ್ದಕ್ಕೂ ಅವನ ನೋವಿನ ಅಪರಾಧ ಪ್ರಜ್ಞೆಯನ್ನು ಅನುಭವಿಸುವವರೆಗೂ. ನನಗೆ ಗೊತ್ತು. ಅಷ್ಟೇ ಸಾಕು ಅಜ್ಜ. ನಿನ್ನನ್ನು ಅಲ್ಲಿಗೆ ಹಿಂತಿರುಗಿ ಕರೆದುಕೊಂಡು ಹೋಗಿ ಅಷ್ಟು ಸುಲಭವಾಗಿ ಬಿಡಲು ನಾನು ಬಯಸುವುದಿಲ್ಲ. ನಿನ್ನ ಶಿಕ್ಷೆ ಈಗಷ್ಟೇ ಆರಂಭವಾಗಿದೆ. ನನಗೆ ಅರ್ಥವಾಗುತ್ತಿಲ್ಲ. ವಿಕ್ರಮ, ನೀವು ಹೇಗೆ ಇಷ್ಟು ಶಾಂತವಾಗಿದ್ದೀರಾ? ನೀನು ಹೇಗೆ ಸ್ವಾರ್ಥವಾಗಿರಬಲ್ಲೆ? ಶಂಕರಜ್ಜ ಜಮೀನ್ದಾರ ಚಿಕ್ಕಣ್ಣನಾಗಲು ಬಯಸಿದಾಗ ಅವನನ್ನು ತಡೆಯಲು ನೀನ್ಯಾರು? ಅವನಿಗೆ ಏನು ಬೇಕು ಎಂದು ನನಗೆ ಮುಖ್ಯವಲ್ಲ. ನಾನು ನಿನ್ನ ನ್ಯಾಯ ವ್ಯವಸ್ಥೆಯ ಬಗ್ಗೆ ಕೊಳ್ಳುವುದಿಲ್ಲ. ನಾನು ಅವನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ಸಿಂಧು ಹೇಳಿದ ಮಾತಿಗೆ ಮಕ್ಕಳೆಲ್ಲರೂ ಒಕ್ಕೊರಲಿನಿಂದ ಹೌದು, ನೀವು ಹೇಳಿದ ಹಾಗೆ ಅಜ್ಜ ಎಲ್ಲೂ ಹೋಗುವುದು ಬೇಡವೆಂದು ಹಂಬಲಿಸುತ್ತಾರೆ. ಆದರೆ ಮಕ್ಕಳಿಗೆ ಒಂದು ಕುತೂಹಲ ಉಂಟಾಗುತ್ತೆ. ಶಂಕರಜ್ಜ ಎಲ್ಲಿಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂತೇಳಿ ಮಕ್ಕಳು ಕೇಳ್ತಾರೆ ಅವರನ್ನು, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಜ್ಜ ಅಂತ. ಆಗ ಶಂಕರಜ್ಜ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ನೀವು ಒಳ್ಳೆ ಮಕ್ಕಳಾಗಿದ್ದರೆ ನಾನು ಮತ್ತೆ ವಾಪಸ್ ಬರ್ತೀನಿ. ಆದರೆ ನೀವೇನಾದರೂ ಒಳ್ಳೆಯವರಾಗಿಲ್ಲ ಅಂದರೆ ನಾನು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಸ್ವರ್ಗದಲ್ಲಿ ಏನಿದೆ ಅನ್ನೋ ಪ್ರಶ್ನೆನ ಶಂಕರಜ್ಜನನ್ನು ಕೇಳ್ತಾರೆ. ಆಗ ಶಂಕರಜ್ಜ, ಅದು ಒಂದು ಸುಂದರವಾದ ಸ್ಥಳ, ಅಲ್ಲಿ ತುಂಬ ಮರಗಳಿರುತ್ತೆ, ಆ ಮರಗಳೆಲ್ಲವೂ ತುಂಬ ಸುವಾಸನ ಭರಿತ ಹಣ್ಣುಗಳಿಂದ ತುಂಬಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಆಸೆಯನ್ನು ಹುಟ್ಟಿಸ್ತಾರೆ. ಆಗ ಮಕ್ಕಳು ಆ ಹಣ್ಣುಗಳನ್ನು ನಾವು ತಿನ್ನಬಹುದಾ ಅಂತೇಳಿ ಶಂಕರಜ್ಜನನ್ನು ಪ್ರಶ್ನೆ ಮಾಡಿದಾಗ ಶಂಕರಜ್ಜ, ನಾವು ಆ ಹಣ್ಣುಗಳನ್ನು ತಿನ್ನಬಹುದು, ಆದರೆ ನಾನು ಆ ಮರದಿಂದ ಹಣ್ಣುಗಳನ್ನು ತಗೊಂಡು ಬರೋಷ್ಟರಲ್ಲಿ ಆ ಹಣ್ಣೆಲ್ಲ ಕೊಳ್ತು ಹೋಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ. ಆದರೆ ಮಕ್ಕಳು ಆದರೂ ನಮಗೆ ಹಣ್ಣು ಬೇಕು, ತಂದುಕೊಡಿ ಅಂತ ಕೇಳಿದಾಗ ಶಂಕರಜ್ಜ, ಅವು ಸೂರ್ಯನ ಚಿನ್ನದ ಹಣ್ಣುಗಳಾಗಿರುತ್ತೆ, ಅದನ್ನು ತಿಂದಾಗ ನಿಮ್ಮ ಮುಖ ಹೊಳೆಯುತ್ತೆ ಅಂತ ಎಲ್ಲ ಹೇಳ್ತಾರೆ. ಆಗ ಮಕ್ಕಳು ನಮಗೆ ಸೂರ್ಯನ ಹಣ್ಣು ಬೇಕು ಅಂಥೇಳಿ
ಅವರನ್ನು ತುಂಬ ಪೀಡಿಸ್ತಾರೆ. ಆಗ ಶಂಕರಜ್ಜ ನಿಮಗೆ ಎಷ್ಟು ಸೂರ್ಯನ ಹಣ್ಣುಗಳು ಬೇಕು ಅಂತ ಕೇಳಿದಾಗ ಅವರು 3 ಸೂರ್ಯನ ಹಣ್ಣುಗಳು ಬೇಕು, ಒಂದು ಬೆಳಗ್ಗೆ ತಿನ್ನಲಿಕ್ಕೆ, ಒಂದು ಮಧ್ಯಾಹ್ನ ತಿನ್ನಲಿಕ್ಕೆ, ಮತ್ತೊಂದು ಸಂಜೆಗೆ ಬೇಕು ಅಂಥೇಳಿ ಶಂಕರಜ್ಜನನ್ನು ಕೇಳಿದಾಗ ಶಂಕರಜ್ಜ ಒಪ್ಪಿ, ಆಯಿತು ನಾನು ಹೋಗಿ ನಿಮಗೆ ಹಣ್ಣನ್ನು ತರ್ತೀನಿ, ಈಗ ನಾನು ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಶಂಕರಜ್ಜ ಸತ್ತರೆ ನಮಗೆ ಹಣ್ಣನ್ನು ತರ್ತಾರೆ ಅನ್ನೋ ಖುಷಿನಲ್ಲಿ ಮಕ್ಕಳು, ನೀವು ಬೇಗ ಸಾಯಿರಿ, ದಯಮಾಡಿ ಬೇಗ ಸತ್ತು ನಮಗೆ ಅಲ್ಲಿನ ಅನುಭವಗಳನ್ನು ನಮಗೆ ಬಂದು ಹೇಳಿ, ಹಣ್ಣುಗಳನ್ನು ತಗೊಂಡು ಬನ್ನಿ ಅಂಥೇಳಿ ಅವ್ರಿಗೆ ಪೀಡಿಸ್ತಾರೆ. ಆಗ ಸಿಂಧು, ದಯವಿಟ್ಟು ಆ ರೀತಿ ಹೇಳಬೇಡಿ ಮಕ್ಕಳೇ, ಅವರು ನಿಮ್ಮೊಂದಿಗೆ ಆಟ ಆಡಬೇಕು ತಾನೆ, ಹಾಗಾಗಿ ನೀವು ಅವ್ರನ್ನ ಸಾಯಿರಿ ಅಂತ ಹೇಳಬಾರ್ದು ಅಂತೇಳಿ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಮಕ್ಕಳು ಇಲ್ಲ, ಅವ್ರು ಸಾಯಲೇಬೇಕು, ಸತ್ತಾಗ ಮಾತ್ರ ಅವರು ನಮಗೆ ಹಣ್ಣನ್ನು ತಂದುಕೊಡೋದಕ್ಕೆ ಸಾಧ್ಯ ಅಂಥೇಳಿ ಅವರೆಲ್ಲರೂ ಕೂಡ ಶಂಕರಜ್ಜ ಸಾಯಲಿ ಅಂತ ಹೇಳ್ತಾರೆ. ಶಂಕರಜ್ಜ ಕೆಟ್ಟ ಮನುಷ್ಯ, ಅವನನ್ನು ಕೊಲ್ಲಬೇಕು ನಾವು ಅಂಥೇಳಿ ಮಾತಾಡ್ತಾರೆ. ಆಗ ಕೆಲವು ಮಕ್ಕಳು ಅವ್ರು ಸಾಯಲಿ ಅಂತ ಹೇಳಿದ್ರೆ, ಕೆಲವು ಮಕ್ಕಳು ಅವ್ರು ಸಾಯೋದು ಬೇಡ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ತಿರ್ತಾರೆ. ಆಗ ಮಕ್ಕಳು ತಿರುಗಿ ಮತ್ತೊಮ್ಮೆ ಶಂಕರಜ್ಜನ ಸುತ್ತಲೂ ಸೇರ್ತಾರೆ. ಆ ಸಮಯದಲ್ಲಿ ಸಿಂಧು ಕೂಡ ಅವ್ರ ಜೊತೆ ಇರ್ತಾಳೆ. ಶಂಕರಜ್ಜ ತನ್ನ ಕೈಕಾಲುಗಳನ್ನು ನಿಧಾನವಾಗಿ ನಿರ್ಜೀವಗೊಳಿಸ್ಕೊಳ್ತಾರೆ, ಉಸಿರಾಟವನ್ನು ನಿಧಾನ ಮಾಡ್ತಾರೆ. ಅಂತಿಮವಾಗಿ ಸಂಪೂರ್ಣವಾಗಿ ಅವರು ಕಣ್ಮರೆ ಆಗ್ತಾರೆ. ಅವರ ಸಾವು ಪೂರ್ಣಗೊಳ್ಳುತ್ತೆ. ಅಜ್ಜ ಸತ್ತಿರೋದು ಅವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಆಗ ಮಕ್ಕಳು ಶಂಕರಜ್ಜ ಚಿರಾಯುವಾಗಿರಲಿ ಅಂತ ಹೇಳಿ ಕೂಗ್ತಾರೆ. ಆದರೆ ಕೆಲವು ಮಕ್ಕಳು, ಶಂಕರಜ್ಜ ಮತ್ತೆ ಎಂದಿಗೂ ನಮ್ಮ ಹತ್ರ ಬರೋದಿಲ್ವಾ, ಆಟ ಆಡೋದಿಲ್ವಾ, ಸ್ವರ್ಗದಲ್ಲೇ ಉಳಿದ್ಬಿಡ್ತಾರಾ, ಅಲ್ಲಿಂದ ನಮಗೆ ಹಣ್ಣು ತರಲ್ವಾ ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಶಂಕರಜ್ಜ ಬೇಗ ಬಂದ್ಬಿಡು, ನಮ್ಮನ್ನು ಬಿಟ್ಟು ಹೋಗಬೇಡ, ನಾವು ನಿಮ್ಮನ್ನು ಸಾಯೋದಕ್ಕೆ ಬಿಡೋದಿಲ್ಲ, ನಾವು ನಿನ್ನಲ್ಲಿ ಕ್ಷಮೆ ಕೇಳ್ತೀವಿ, ಸಾಯಿ ಅಂತ ಹೇಳಿದ್ದು ತಪ್ಪಾಯಿತು, ನಮ್ಮ ಹತ್ರ ವಾಪಸ್ ಬಾ ಅಂತೆಲ್ಲ ಕೇಳ್ತಾರೆ. ಆದರೆ ಶಂಕರಜ್ಜನ ದೇಹದಲ್ಲಿ ಯಾವುದೇ ಜೀವದ ಲಕ್ಷಣಗಳು ಇರೋದಿಲ್ಲ. ಮಕ್ಕಳು ಅವನನ್ನು ಅಲುಗಾಡಿಸೋದಕ್ಕೂ ಕೂಡ ಪ್ರಯತ್ನಿಸ್ತಾರೆ. ಆದರೆ ಅವನಿಗೆ ಕಚಗುಳಿನೂ ಕೂಡ ಇಡ್ತಾರೆ. ಆದರೆ ಅವನು ಯಾವುದೇ ಪ್ರಯೋಜನ ಇಲ್ಲದೆ ಶಂಕರಜ್ಜ ಸತ್ತು ದೇಹದಿಂದ ನಿರ್ಜೀವವಾಗಿ ಮಲಗಿರ್ತಾರೆ. ಮಕ್ಕಳು ನಿರಾಸೆಗೊಂಡಿದ್ದಾರೆ, ದುಃಖ ಪಡ್ತಾ ಇದ್ದಾರೆ, ದುಃಖದಲ್ಲಿ ತಲೆ ಚಚ್ಕೋತಾ ಇದ್ದಾರೆ, ತಲೆ ತಗ್ಗಿಸಿ ನಿಂತಿದ್ದಾರೆ. ಸಿಂಧು ಆಶ್ಚರ್ಯದಿಂದ ನಿಂತಿದ್ದಾಳೆ. ಆ ಆಶ್ಚರ್ಯದಿಂದ ಅವಳು ನೋಡ್ತಾ ಮತ್ತೆ ಅವಳು ಬರ್ತಾಳೆ ಹತ್ರಕ್ಕೆ. ಶಂಕರಜ್ಜನನ್ನು ಅಳ್ಳಾಡಿಸಿ ನೋಡ್ತಾಳೆ, ಕಚಗುಳಿ ಇಡ್ತಾಳೆ. ಆದರೆ ಶಂಕರಜ್ಜ ಮತ್ತೆ ಎದ್ದೇಳೋದೇ ಇಲ್ಲ. ಆಗ ಸಿಂಧು, ಅಜ್ಜ ನೀವು ಈ ರೀತಿ ಆಟ ಆಡೋದನ್ನು ನಿಲ್ಲಿಸ್ತೀರಾ, ಮಕ್ಕಳು ನಿಜವಾಗ್ಲೂ ಕೂಡ ಭಯಭೀತರಾಗಿದ್ದಾರೆ, ನಾನು ಕೂಡ ಭಯಭೀತರಾಗಿದ್ದೀನಿ, ದಯವಿಟ್ಟು ನೀವು ಎಚ್ಚರ ಆಗಿರಿ ಅಂಥೇಳಿ ಅವನನ್ನು ಪೀಡಿಸ್ತಾಳೆ. ಮೈ ಮೇಲೆ ನೀರು ಎರಚಿಬಿಡ್ತೀನಿ ಎದ್ದೇಳಲಿಲ್ಲ ಅಂತಲೂ ಕೂಡ ಹೇಳ್ತಾಳೆ. ಆದರೆ ಶಂಕರಜ್ಜ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ನಿಜವಾಗ್ಲೂ ಕೂಡ ನಿರ್ಜೀವ ಆಗಿದ್ದಾರೆ. ಆಗ ಎಲ್ಲರೂ ಕೂಡ ಅಲ್ಲಿ ಮೌನ ಆವರಿಸುತ್ತೆ. ಒಂದರಲ್ಲಿ ಇರುವಂತೆ ಶಂಕರಜ್ಜ ಎಂದಿಗೂ ಎದ್ದೇಳೋದೇ ಇಲ್ಲ. ಆಗ ಮಕ್ಕಳು ಒಟ್ಟಿಗೆ, ಎದ್ದೇಳಿ ಅಜ್ಜ ಎದ್ದೇಳಿ, ನೀವು ಭಾಸ್ಕರಜ್ಜ ಅಲ್ವಾ, ಎದ್ದೇಳಿ ಭಾಸ್ಕರಜ್ಜ ಎದ್ದೇಳಿ, ನೀವು ಬದುಕಬೇಕು, ಚಿರಕಾಲ ಬದುಕಬೇಕು ಅಂತೇಳಿ ಅಳ್ತಾ ಇರ್ತಾರೆ. ಆಗ ದೇಹವನ್ನು ಪದೇ ಪದೇ ಅಲ್ಲಾಡಿಸ್ತಾ ಇರ್ತಾರೆ. ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸಿಂಧು ನೆಲದ ಮೇಲೆ ಬಿದ್ದು ಅಳ್ತಾ ಇದ್ದಾಳೆ. ವಿಕ್ರಮ ಮತ್ತು ಕೆಂಚ ಅಸಹಾಯಕತೆಯಿಂದ ನೋಡ್ತಾ ಇದ್ದಾರೆ. ಲಕ್ಕಪ್ಪ ಮುಂದೆ ಬಂದು ಶಂಕರಜ್ಜನನ್ನು ನೋಡ್ತಾ ಅವರ ದೇಹವನ್ನು ಅಲ್ಲಾಡಿಸ್ತಾನೆ. ಆಮೇಲೆ ಶಂಕರಜ್ಜನ ಕಡೆಗೆ ತೋರಿಸ್ತಾ, ಅವನು ನನ್ನ ಕತೆಗಳನ್ನು ಮೌನಗೊಳಿಸಿದವನು ಇವನೇ ಅಂತ ಹೇಳಿ ಅಳುತ್ತಾ ನೆಲಕ್ಕೆ ಬೀಳ್ತಾನೆ. ಆಗ ಬೆಳಕು ಮಂಕಾಗುತ್ತೆ. ಈ ನಾಟಕ ಮುಕ್ತಾಯಗೊಳ್ಳುತ್ತೆ.